ಮಹಾನಗರಗಳಿಗೆ ಸೀಮಿತವಾಗಿದ್ದಂತಹ ವೇಶ್ಯಾವಾಟಿಕೆಯ ಜಾಲಗಳು ಇವತ್ತು ಭಾರತದ ಗ್ರಾಮಾಂತರ ಪ್ರದೇಶಗಳಿಗೆ ಲಗ್ಗೆ ಆಗ್ತಿರೋದ್ರ ಬಗ್ಗೆ ಇವತ್ತು ನಾವೆಲ್ಲರೂ ಕೂಡ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗತ್ತೆ. ಬಹಳ ಕಳವಳಕಾರಿಯಾದ ಬೆಳವಣಿಗೆ ಇದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಮ್ಮ ಆಂತರಿಕ ಭದ್ರತೆ ಅನ್ನುವಂಥದ್ದು ಕೂಡ ಡೋಲಾಯಮಾನ ಪರಿಸ್ಥಿತಿಯಲ್ಲಿ ಇದೆ. ಇಲ್ಲಿಗೆ ಬರ್ತಿರುವಂತಹ ಹೆಣ್ಣುಮಕ್ಕಳು, ಅದು ಗಡಿಗಳನ್ನು ದಾಟಿ ಒಳಗಡೆ ಬರ್ತಿರುವ ಹೆಣ್ಣುಮಕ್ಕಳು, ಅವ್ರು ಎಲ್ಲಾದರೂ ಓಡಾಡುವಂಥ ಸ್ಥಿತಿ ಇವತ್ತು ಭಾರತದಲ್ಲಿದೆ. ಉದಾಹರಣೆಗೆ ತಗೊಳ್ಳೋದಾದರೆ, ನೇಪಾಳಿ ಹೆಣ್ಣುಮಕ್ಕಳು ಗ್ರಾಮಾಂತರ ಪ್ರದೇಶಗಳಲ್ಲಿ ಸಿಗ್ತಾರೆ ಅಂತ ಹೇಳುವಂಥದ್ದನ್ನು ಎಷ್ಟೋ ಜನರುಗಳಿಗೆ ಅರ್ಥ ಆಗಲ್ಲ. ಬಾಂಗ್ಲಾದೇಶದ ಹೆಣ್ಣು ಮಕ್ಕಳನ್ನು ಸಪ್ಲೈ ಮಾಡುವಂಥ ಜಾಲಗಳು ಬಾಂಗ್ಲಾ ಗ್ರೂಪ್ಗಳೇ ಇದ್ದಾವೆ. ಅದೇ ರೀತಿಯಾಗಿ ಬೇರೆ ಬೇರೆ ದೇಶಗಳ ಹೆಣ್ಣುಮಕ್ಳು ಇವರು ಹೇಗೆ ಗಡಿಗಳನ್ನು ದಾಟಿ ಇಲ್ಲಿ ಓಡಾಡ್ತಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಯೋಚನೆ ಮಾಡಿದ್ರೆ ಬಹಳ ಭಯ ಆಗುತ್ತೆ ಆಂತರಿಕ ಭದ್ರತೆ ಬಗ್ಗೆ. ನಾನು ಯಾಕೆ ಮತ್ತೆ ಮತ್ತೆ ಅದನ್ನು ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಹಳ್ಳಿಗಳಲ್ಲಿ KR ಪೇಟೆ, ಮಂಡ್ಯ, ನಮ್ಮ ಪಿರಿಯಾಪಟ್ಟಣ ಅಥವಾ ಹುಣಸೂರು, ಇಲ್ಲಿ ನಂಜನಗೂಡು ಅಥವಾ ನಂಜನಗೂಡು ಮತ್ತು ಮೈಸೂರಿನ ಮಧ್ಯದಲ್ಲಿರುವಂತಹ ಮತ್ತು ಕೈಗಾರಿಕಾ ಪ್ರದೇಶಗಳು, ಇಲ್ಲೆಲ್ಲ ನಾವು ಮತ್ತು ಪೊಲೀಸ್ನವರು ಸೇರಿ ಕೆಲವು ಕಾನೂನಾತ್ಮಕ ಕ್ರಮಗಳನ್ನ ಕೈಗೊಂಡಾಗ ಸಿಕ್ಕಿರುವಂಥದ್ದು ಡಜನ್ಗಟ್ಟಲೆ ಹೆಣ್ಣುಮಕ್ಕಳು ಬಾಂಗ್ಲಾದೇಶಗಳು. ನನಗೆ ಅವಾಗ ಅನಿಸೋದು, ನಮ್ಮ ದೇಶದ ಭದ್ರತೆ ಎಲ್ಲಿಗೆ ಬಂತು, ನುಸುಳ್ಕೊಂಡು ಬರೋಕ್ಕೆ ಸಾಧ್ಯತೆ ಇದೆ. ಇವ್ರಿಗೆ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಇಲ್ಲ. ಅವರನ್ನು ಮಾತ್ರ ಬರ್ತಾ ಇಲ್ಲ, ಅವರನ್ನು ಕರ್ಕೊಂಡು ಬರಲಿಕ್ಕೆ ಒಂದು ಗಂಡಸರ ಪಡೆನೇ ಕೆಲಸ ಮಾಡ್ತಾ ಇರುತ್ತೆ. ದಂಧೆಕೋರರು ಇದ್ದಾರೆ. ಇದು ಒಂದು ಕಡೆ ಆದರೆ, ನಮ್ಮ ಸಣ್ಣ ಸಣ್ಣ ಪಟ್ಟಣಗಳು, ಈಗಷ್ಟೇ ಅಭಿವೃದ್ಧಿ ಹೊಂದುತ್ತಿರುವಂತಹ ಸಣ್ಣ ಸಣ್ಣ ಊರುಗಳು, ಮಂಡ್ಯ ತಗಡೆ, ಮೊನ್ನೆ ಮಂಡ್ಯದಲ್ಲಿ ಒಂದು ಕಾರ್ಯಾಚರಣೆ ನಡೆಸಿದೆ. ದಂಧೆ ನಡೆಸುವಂಥ ಜಾಗ ಎಲ್ಲಿ ಇದೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಹೆದ್ದಾರಿಯಲ್ಲಿ ಕಾರ್ನರ್ ಬಿಲ್ಡಿಂಗ್, ತುಂಬ ಪಾಶ್ ಆಗಿರುವಂತಹ ದೊಡ್ಡ ಬಿಲ್ಡಿಂಗ್ ಪಕ್ಕದಲ್ಲಿ ಒಂದು ಪ್ರತಿಷ್ಠಿತವಾದಂತಹ ಕಾಲೇಜ್. ಪಕ್ಕದಲ್ಲೇ ಕಾಲೇಜ್ ಇಟ್ಕೊಂಡು ಇಲ್ಲಿ ದಂಧೆ ನಡೆಸ್ತಾರೆ. ಆ ದಂಧೆ ನಡೆಸುವವರ ತಲೆಯ ಮೇಲೆ ಮತ್ತೊಂದು ಟ್ಯುಟೋರಿಯಲ್ ನೋಡಿ. ಈ ಟ್ಯುಟೋರಿಯಲ್ ಅಂತ ಹೇಳುವಂಥದ್ದನ್ನು ಹೇಳಿದಾಗ ನಾವು ಮತ್ತೆ ಹಳೇದು ನೆನಪಿಸ್ಬೇಕು. ಈ ಮೈಸೂರಿನಲ್ಲಿ ಒಬ್ಬರು ರಿಟೈರ್ಡ್ ಪೊಲೀಸ್ ಆಫೀಸರು, ಆತನ ಮನೆಯಲ್ಲಿ ದಂಧೆ ನಡೀತಾ ಇತ್ತು. ಅಲ್ಲೇ ಪಕ್ಕದಲ್ಲಿನೇ ಅದರೊಳಗಿನ ಅದೇ ಬಿಲ್ಡಿಂಗಲ್ಲಿ ಟ್ಯುಟೋರಿಯಲ್ ನಡೆಸ್ತಾರೆ. ಇದೊಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ. ಅಂದರೆ ಆ ಮೆಟ್ಲಲ್ಲಿ ಟ್ಯುಟೋರಿಯಲಿಗೆ ಬರುವಂತಹ ಅಪ್ರಾಪ್ತ ಹೆಣ್ಮಕ್ಳು ಓಡಾಡ್ಕೊಂಬರ್ತಾರೆ, ಅವ್ರ ಜೊತೆಯಲ್ಲಿ ಈ ಬೆಲೆ ಬೆಣ್ಣುಗಳನ್ನು ಕರ್ಕೊಂಬರ್ತಾರೆ. ಅದೇ ರೀತಿ ಟೀಚರ್ಸು ಬರ್ತಾರೆ, ಅವ್ರ ಜೊತೆಯಲ್ಲಿ ವಿಠಪುರುಷರು ಬರ್ತಾರೆ. ಕನ್ಫ್ಯೂಷನ್. ಇದು ಬ್ಯುಸಿ ಜಾಗ, ಇಲ್ಲಿ ಏನೋ ವಿದ್ಯಾರ್ಜನೆಗೆ, ಜ್ಞಾನಾರ್ಜನೆಗೋಸ್ಕರ ಎಲ್ಲರೂ ಬರ್ತಾ ಇದ್ದಾರೆ ಅಂತ. ಅಂದರೆ ಈ ಮೋಡಸ್ ಆಪರೆಂಡಿ ಹೇಗೆ ನಡೀತಾ ಇದೆ ಅಂತ ಹೇಳುವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಮಂಡ್ಯ ಕೇಳಿ ಒಂದು ಸಣ್ಣ ಪಟ್ಟಣ, ಜೋರಾಗಿ ಕೂಗಿದ್ರೆ ಈ ಎಂಡಿಂದ ಇನ್ನೊಂದು ಗಂಟೆಗೆ ಕೇಳಿಸುತ್ತೆ. ಅಂಥ ಸ್ಥಳದಲ್ಲಿ ಈ ರೀತಿಯಾದಂತಹ ಸಮಾಜವನ್ನು ಹಾಳು ಮಾಡುವಂತಹ ಸೆಕ್ಸ್ ಟ್ರೇಡ್ಗಳೇನಾದ್ರೂ ತಲೆ ಎತ್ತಕ್ಕೆ ಬಿಟ್ಬಿಟ್ರೆ ಯಾರೂ ಎಲ್ಲಿ ಬದುಕಲಿಕ್ಕಾಗಲ್ಲ. ಅಂದರೆ ಇದನ್ನು ನಾನು ನೈತಿಕತೆಯ ಒಂದು ಮಸೂರದಲ್ಲಿ ಅಷ್ಟೇ ನೋಡ್ತಾ ಇಲ್ಲ. ಹೆಣ್ಣು ಮಕ್ಕಳಿಗೆ ಬೆಳೀತಿದ್ದಂತಹ ವಯಸ್ಸಿಗೆ ಬರ್ತಿರುವಂತಹ ಅಪ್ರಾಪ್ತ ಹೆಣ್ಣು ಮಕ್ಕಳು ಆ ಬಿಲ್ಡಿಂಗ್ ಒಳಗಡೆ ಹೋಗ್ತಿದ್ದಾರೆ. ಅದ್ರ ಒಳಗಡೆ ಹೋಗಿ ಅದೇನೋ ಕೌಶಲ್ಯ ತರಬೇತಿಯನ್ನು ತಗೋತಾ ಇದ್ದಾರೆ ಅಂತಂದರೆ ಏನು ಕತೆ? ಅಲ್ಲಿ ಇರೋದೇ ಇವರು ಒಂದು ಬಲೆಯನ್ನು ಬೀಸ್ಕೊಂಡು ಗಾಳವನ್ನು ಹಾಕ್ಕೊಂಡು ಕೂತಿರ್ತಾರೆ. ಎಲ್ರಿಗೂ ಇದು ಗಾಳ ಸಿಕ್ಕಾಕೊಳ್ಳಾರರು. ಆದರೆ ಯಾವುದೋ ಒಂದು ಅಮಾಯಕ ಮಗು ಅದಕ್ಕೆ ಸಿಕ್ಕಾಕೊಳ್ತು, ಇವರು ಅದೇ ರೀತಿಯಾಗಿ ಅಂಥದ್ದನ್ನೇ ಆ ಗಾಳಕ್ಕೆ ಸಿಕ್ಸ್ತಾರೆ.
ನಿನಗೆ ಅವಕಾಶ ಕೊಡ್ತೇನೆ, ನಿನಗೆ ಸಿನಿಮಾ ಲ್ಯಾಂಡಿಗೆ ಸಿನಿಮಾದಲ್ಲಿ ಅವಕಾಶ ಕೊಡಿಸ್ತೀನಿ, ಮೈಸೂರಿನಲ್ಲಿ ಮತ್ತೊಂದೇನೋ ಕುಣಿತಾ ಇದೆ, ಬೆಂಗಳೂರಿನಲ್ಲಿ ಇನ್ನೇನೋ ನರ್ತಿಸ್ತಾ ಇದೆ, ಇಂಥದನ್ನು ಹೇಳ್ತಾನೆ ಅವಕಾಶಗಳನ್ನು, ಆಸೆಗಳನ್ನು ಈ ಬೆಳೆಯುವ ಮಕ್ಕಳಲ್ಲಿ ತುಂಬ್ತಾರೆ. ನಿಮ್ಗೆ ಗೊತ್ತಿರಲಿ, ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಈಗಷ್ಟೇ ಯೌವನಕ್ಕೆ ಕಾಲು ಇಡ್ತಿರುವಂತಹ ಕಾಲೇಜಿನ ಕೆಲವು ಯುವಕರು ತಮ್ಮನ್ನು ತಾವು ಪರೀಕ್ಷೆ ಮಾಡ್ಕೊಳ್ಳೋಕ್ಕೋಸ್ಕರ ಈ ದಂಧೆಗೆ ಒಳಗೆ ಬರ್ತಾರೆ. ನೋಡೋಕ್ಕಾಗ್ತಿಲ್ಲ ಸರ್, ನೀವು ಏನಾದರೂ ಮಾಡಿ ರೈಡ್ ಮಾಡಿಸಿ ಅಂತ ಹೇಳಿದ್ದಾರೆ. ಇನ್ನೂ ಆಶ್ಚರ್ಯಕರವಾದಂತಹ ಸಂಗತಿ ಅಂತಂದರೆ 6 ತಿಂಗಳ ಹಿಂದೆಯಷ್ಟೇ ಈ ಅಡ್ಡೆ ಮೇಲೆ ಪೊಲೀಸ್ನವರು ದಾಳಿ ಮಾಡಿದರು ಅಂತ ಹೇಳುವಂತಹ ಮಾಹಿತಿ. 6 ತಿಂಗಳ ಹಿಂದೆ ಕಾನೂನು ಕಾರ್ಯಾಚರಣೆ ನಡೆದಿದೆ ಅಂತಂದಮೇಲೆ ಮತ್ತೆ ಅದೇ ಮಹಿಳೆ ಅಲ್ಲಿ ದಂಧೆಯನ್ನು ನಡೆಸಲಿಕ್ಕೆ ಹೇಗೆ ಸಾಧ್ಯ? ಯಾರು ಇದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ಹಾಗಾದರೆ ಆ ಬಿಲ್ಡಿಂಗ್ನ ಮೂಲ ಮಾಲೀಕ ಏನು ಮಾಡ್ತಾ ಇದ್ದ? ಮಣ್ಣು ತಿಂತಾನ ಅವನು. ಈ ದಂಧೆ ನಡೆಸಲಿಕ್ಕೆ ಮತ್ತೆ ಬಿಟ್ಟಿದ್ದಾರೆ ಅಂತಂದರೆ ಈಸ್ ಅ ಶೇರ್ ಹೋಲ್ಡರ್, ದೇ ಹ್ಯಾವ್ ಅ ಕಾಮನ್ ಇಂಟ್ರೆಸ್ಟ್. ಎಲ್ಲಿ ಯಾರೂ ಅಮಾಯಕರಿಲ್ಲ, ವ್ಯವಸ್ಥೆಯಲ್ಲಿರುವಂಥವರು ಅಮಾಯಕರಿಲ್ಲ, ಕಾಯಬೇಕಾದಂಥವರು ಅಮಾಯಕರಾಗಿ ಕಾಣ್ತಾ ಇಲ್ಲ. ಯಾರು ಕಾಯಬೇಕಾಗಿತ್ತು ಅವ್ರ ಗಮನಕ್ಕಿರುತ್ತಲ್ಲ. ರಾಣಿ ಎಲಿಜಬೆತ್ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ಮೈಸೂರಿನಲ್ಲಿ 2-3 ಕಡೆ ರೈಡಿಗೆ ಸಿಕ್ಕಾಕ್ಕೊಂಡು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾಕೆ ಮೈಸೂರು ಬಿಟ್ಟು ಮಂಡ್ಯಕ್ಕೆ ಹೋಗಿ ಮಂಡ್ಯದಲ್ಲಿ ಬಾಡಿಗೆ ತಗೊಂಡು ಈ ಥರ ಮಾಡ್ತಿದ್ದಾರೆ. ಯಾವುದು ಔಟ್ಸ್ಕರ್ಟ್ ಅಲ್ಲ, ಹೃದಯ ಭಾಗದಲ್ಲಿ ನಡೀತಾ ಇದೆ ದಂಧೆ. ಒಂದು ಸಲ ಇಲ್ಲಿ ರೈಡ್ ಆಗಿದೆ ಅಂತ ಪೊಲೀಸ್ನವ್ರು ಕೂಡ ಹೇಳ್ತಾರೆ. ಸರಿ, ಒಳ್ಳೆ ಕೆಲಸ ಮಾಡಿದ್ದೀರಿ. ಆದರೆ ರೈಡ್ ಆದಮೇಲೆ ಅದೇ ಸ್ಥಳದಲ್ಲಿ ಆಕೆ ಮತ್ತೆ ಅದನ್ನು ಓಪನ್ ಮಾಡ್ಕೊಂಡು ನಡೆಸ್ತಾ ಇದ್ದಾರೆ. ಮತ್ತು ಆ ಸ್ಥಳದಲ್ಲಿ ಅಪ್ರಾಪ್ತ ಮಕ್ಕಳಾದಿಯಾಗಿ ಕೌಶಲ್ಯ ತರಬೇತಿಯ ಕೇಂದ್ರ ಒಂದು ನಡೀತಾ ಇದೆ. ಅಷ್ಟೇ ಅಲ್ಲ, ಪಕ್ಕದಲ್ಲಿ ಒಂದು ಕಾಲೇಜು ಬೇರೆ ಇದೆ. ಏನು ಅವಸ್ಥೆ ಇದು! ಇದನ್ನು ಕೇಳಬೇಕಾದಂಥದ್ದು ನಮ್ಮ ನಾಗರಿಕರು. ಇದನ್ನು ಸರಿಪಡಿಸಬೇಕಾದಂಥದ್ದು ನಾವು ಆಯ್ಕೆ ಮಾಡಿರುವಂತಹ ನಮ್ಮ ನಾಯಕರುಗಳು, ಹಾಗೆ ನಮ್ಮನ್ನು ಸಲಹಲಿಕ್ಕೋಸ್ಕರ ಅಪಾಯಿಂಟ್ ಮಾಡಿಕೊಂಡಂತಹ ವ್ಯಕ್ತಿಗಳು ಯಾವ್ಯಾವ ಇಲಾಖೆಯಲ್ಲಿದ್ದಾವೆ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಲ್ಲ. ನಮ್ಮ ಮಕ್ಕಳು ತಾನೇ ಅಲ್ಲಿ ಹೋಗ್ತಾ ಇರುವಂಥದ್ದು. ಮಿಸ್ಸಿಂಗ್ ಮಕ್ಕಳು ಎಷ್ಟು ಜನ ಇರ್ಬೋದು ಮಂಡ್ಯದಲ್ಲಿ, ಇವೆಲ್ಲವೂ ನನ್ನ ತಲೆಯಲ್ಲಿ ಬಂದು ಹೋಗ್ತಾ ಇದೆ. ಬಹಳ ಸಂಕಟ ಆಗುತ್ತೆ. ಇವೆಲ್ಲ ಒಂದು ಸಲ ಊಹಿಸ್ಕೊಂಡ್ರೆ ಬಹಳ ಭಯನೂ ಆಗುತ್ತೆ. ಹೆಣ್ಣುಮಕ್ಕಳು ಬೆಳೀತಿರುವಂತಹ ಅಡಲೋಸೆನ್ಸಲ್ಲಿರುವಂತಹ ಹೆಣ್ಣುಮಕ್ಕಳನ್ನು ಇವರು ಅಲ್ಲಿಂದ ಮೈಸೂರಿಗೆ ಕರ್ಕೊಂಡ್ಬರ್ತಾರೆ, ಇನ್ಯಾವುದೋ ಪಬ್ಗಳಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ, ಇನ್ನೆಲ್ಲೋ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಯಾವುದೋ ಡ್ಯಾನ್ಸಿಂಗ್ ಕರ್ಕೊಂಡು ಹೋಗ್ತಾರೆ, ಇನ್ಯಾವುದೋ ಸಣ್ಣ ಸಣ್ಣ ಧಾರಾವಾಹಿಗಳಿಗೆ ಕರ್ಕೊಂಡೋಗಿ ಬಿಡ್ತಾ ಇದ್ದಾರೆ. ಎಷ್ಟು ಉದಾಹರಣೆ ಬೇಕು? ಆಫೀಸರ್ಸ್ ಬನ್ನಿ, ನಾನು ತೋರಿಸ್ತೇನೆ. ಹುಣಸೂರಿನ ಹೆಣ್ಣುಮಕ್ಕಳು ಎಲ್ಲಿ ಹೋಗಿದ್ದಾರೆ, ಮಂಡ್ಯದ ಹೆಣ್ಣುಮಕ್ಕಳು ಎಲ್ಲಿಗೆ ಬಂದಿದ್ದಾರೆ. ಮಂಡ್ಯ ಈ ರೀತಿ ಆಗಲಿಕ್ಕೆ ಯಾವುದೇ ರೀತಿಯ ಅವಕಾಶಗಳನ್ನ ಕೊಡಲ್ಲ. ಅಲ್ಲಿಯ ಒಂದು ಸಂಸ್ಕೃತಿನೇ ಬೇರೆ, ಅಲ್ಲಿ ಜನರೇ ಬೇರೆ, ಅಮಾಯಕರಿದ್ದಾರೆ. ಆದರೆ ಅಷ್ಟೇ ಒಂದು ಗಡ್ಸಿದೆ ಮಂಡ್ಯಕ್ಕೆ. ಆದರೆ ಮಕ್ಕಳು ಕಾಲೇಜಿಗೆ ಹೋಗೋದಂಗೆ ಮಾಡಾಕ್ಬಿಟ್ರೆ ಭಯದಲ್ಲಿ ಬಿದ್ದು ತಂದೆ ತಾಯಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕಾದಂಥವ್ರು ಯಾರು? ಮೂಲತಃವಾಗಿ ಇಲ್ಲಿ ಮುನ್ಸಿಪಾಲ್ಟಿ, ಕಾರ್ಪೊರೇಷನ್ನು, ಮುನ್ಸಿಪಾಲ್ಟಿ ಅವ್ರು ಏನು ಮಾಡ್ತಿದ್ದಾರೆ, ಅಥವಾ ಅಲ್ಲಿಯ ಮಕ್ಕಳನ್ನು ಕಾಯಬೇಕಾದಂಥ ವ್ಯವಸ್ಥೆಗಳು, ಕೌಶಲ್ಯ ತರಬೇತಿ ನಡೀತಾ ಇದೆಯಲ್ಲ, ಎಲ್ಲಿ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಸುತ್ತಮುತ್ತಲು ಹೇಗಿದೆ, ಪರಿಸರ ಹೇಗಿದೆ, ಪ್ರೊಟೆಕ್ಷನ್ ಏನಿದೆ ಈ ಮಕ್ಕಳಿಗೆ, ಇವೆಲ್ಲ ನೋಡಬೇಕಾಗಿತ್ತಲ್ವ? ಅಥವಾ ಮೊದಲನೇ ರೈಡ್ ಆಗಿ 6 ತಿಂಗಳಿಂದ ರೈಡ್ ಆದಾಗ ಒಂದು ಪಕ್ಕದಲ್ಲಿ ಒಂದು ಕಾಲೇಜ್ ಇದೆ, ಇದನ್ನು ಸೀರಿಯಸ್ ನೋಟ್ ಮಾಡಿಕೊಂಡು ಅವ್ರ ಮೇಲೆ ಗಂಭೀರವಾಗಿ ಯಾವುದಾದ್ರೂ ಒಂದು ಸೆಕ್ಷನ್ಸ್ ಹಾಕಿ ಅದನ್ನು ಒಳಗೆ ಹಾಕಬೇಕಲ್ಲ, ಪರ್ಮನೆಂಟಾಗಿ ಮುಚ್ಚಿಸ್ಬೇಕಲ್ಲ. ಪರ್ಮನೆಂಟಾಗಿ ಮುಚ್ಚಿಸ್ತಾ ಇಲ್ಲ ಅಂತಂದರೆ ಅವ್ರಿಗೆ ಅದರಲ್ಲಿ ಆದಾಯ ಇದೆ ಅಂತಲೇ ಅರ್ಥ. ನಮಗೆ ಬಂದಿರುವಂತಹ ಮಾಹಿತಿಗಳಲ್ಲೇ ಕೆಲವೊಬ್ಬರು ಹೇಳ್ತಾರೆ, ಇದನ್ನು ಯಾವುದೇ ರೀತಿಯಾಗಿ ದೊಡ್ಡದಾಗಿ ತೋರಿಸ್ಕೊಳಕ್ಕೆ ಹೋಗಬೇಡಿ, ಯಾವುದೇ ದಾಖಲೆಗಳು ಇಲ್ದಂಗೆ ನೋಡ್ಕೊಳ್ಳಿ, ಕಾಂಟ್ರಾಸೆಪ್ಟಿವ್ಸ್ನ ಯಾವ್ದನ್ನ ಇಡಬೇಡಿ,
ಕಾಂಟ್ರಸೆಪ್ಟಿವ್ಸ್ ಅಂದರೆ ಕಾಂಡೋಮ್ಗಳು, ಅವು ಎಲ್ಲೂ ಸಿಗದಂಗೆ ನೋಡ್ಕೊಳ್ಳಿ ಅಂತ ಕೆಲವು ಭ್ರಷ್ಟರು ಕೂಡ ಅಡ್ವೈಸ್ ಮಾಡಿ ಹೋಗ್ತಾರಂತೆ.